ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಮತ್ತು ಡೈಲಿ ಬಿಗ್ ಬಾಸಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ತಾ ಇರಿ ಅಂತ ಹೇಳ್ತಾ ಬನ್ನಿ, ಇವತ್ತು ಬಿಡುಗಡೆ ಆಗಿರೋ ಬಿಗ್ ಬಾಸ್ ಪ್ರೋಮೋ ನಂಬರ್ 1 ಅಂದರೆ ಬೆಳಗ್ಗೆ ಬಿಡುಗಡೆ ಆಗಿರೋ ಪ್ರೋಮೋದಲ್ಲಿ ಏನೆಲ್ಲ ಆಗ್ತಾ ಇದೆ, ಮನೆಯಲ್ಲಿ ಯಾವ ಪರಿಸ್ಥಿತಿ ಇದೆ, ಗಲಾಟೆ ಯಾವ ರೀತಿ ಅತಿರೇಕಕ್ಕೆ ಹೋಗಿದೆ ಅಂತೆಲ್ಲ ಒಂದು ಕ್ಷಣ ಹಿಂಗೆ ನೋಡ್ಕೊಂಡು ಹಿಂಗೆ ಬರೋಣ. ಇಷ್ಟು ದಿನ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಒಂದು ವಾರ ಆದ್ರೂ ಸೈಲೆಂಟಾಗಿ ಒಂಥರ ನಾವು ಬಿಗ್ ಬಾಸಲ್ಲೇ ಇಲ್ವೇನೋ ಅನ್ನೋ ಥರ ಇದ್ದ ಅಶ್ವಿನಿ ಅವರು ಇವತ್ತು ಫುಲ್ಲು ವೈಲೆಂಟ್ ಆಗಿದ್ದಾರೆ. ಅದು ಸಹ ಅಶ್ವಿನಿ ಗೌಡ ಅವ್ರ ಮೇಲೇ. ಅದು ಯಾಕೆ ಹೀಗಾಯಿತು ಅಂತ ಹೇಳಿದ್ರೆ, ಕಾಕ್ರೋಚ್ ಸುದಿಯವರು ಈಗ ಹೇಗಿದ್ರು ಅವರು ಅಸುರಾಧಿಪತಿಯಾಗಿ ಮನೆಯಲ್ಲಿ ಮೆರಿತಾ ಇದ್ದಾರೆ. ಅವ್ರು ಹೇಳ್ದಂಗೆ ಮನೇಲಿ ಎಲ್ಲರೂ ಮಾತು ಕೇಳಬೇಕು. ಅವರು ಕಾಕ್ರೋಚ್ ಸುದಿಯವರು ನನ್ನ ಬಾಟಲ್ ತೊಗೊಂಡು ಹೋಗ್ತಿದ್ದಾರೆ, ತಂದು ಅಲ್ಲಿ ಇಡಿ ಅಂತೇಳಿ ಅಶ್ವಿನಿ ಅವ್ರಿಗೇನೋ ಹೇಳ್ದಂಗೆ ಆಗ್ತಾರೆ. ಆಗ ಅದಕ್ಕೆ ಅಶ್ವಿನಿ ಗೌಡ ಅವರು ತಾಕತ್ತಿದ್ರೆ ಬಂದು ನಾನು ಮುಟ್ಟಿ ಅದನ್ನ ಕಸ್ಕೊಂಡೋಗಿ ನೋಡೇ ಬಿಡ್ತೀನಿ ಅನ್ನೋ ಥರ ಅವ್ರಿಗೆ ಸವಾಲಾಗ್ತಾರೆ. ಅದನ್ನು ಅದು ಬಾಟಲ್ಲೋ ಏನೋ ಸರಿಯಾಗಿ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ, ಅವರು ಎಲ್ಲೆಲ್ಲೋ ಬಚ್ಚಿಟ್ಕೋತಾ ಇದ್ದಾರೆ. ಅದನ್ನು ಇವತ್ತು ಬಿಗ್ ಬಾಸಲ್ಲೇ ನೋಡಬೇಕೇನೋ ಅಂತೇಳಿ ಈಗ ಅದನ್ನ ಬಚ್ಚಿಟ್ಕೊಳಕ್ಕೆ ಹೋದಾಗ ಅದನ್ನು ತೊಗೊಳಕ್ಕಂತೇಳಿ ಅಶ್ವಿನಿ ಅವರು ಹೋಗ್ತಾರೆ. ಅವ್ರನ್ನ ಕೈ ಮಿಲಾಯಿಸೋ ಸ್ಟೇಜ್ಗೆಲ್ಲಿ ಬಂದು ನಿಲ್ಲುತ್ತೆ. ಆಮೇಲೆ ಅವ್ರು ಹಂಗೆ ಸಮಾಧಾನ ಮಾಡಿ ಇವ್ರನ್ನ ಬೇರೆ ಮಾಡಿ ನಿಲ್ಲಿಸ್ತಾರೆ. ಆವಾಗ ಅಶ್ವಿನಿ ಗೌಡ ಅವರು ನನ್ನ ಮೇಲೆ ಮ್ಯಾನ್ ಹ್ಯಾಂಡಲಿಂಗ್ ಮಾಡೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು, ಮ್ಯಾನ್ ಹ್ಯಾಂಡಲಿಂಗ್ ಅವಕಾಶ ಇಲ್ಲ ಬಿಗ್ ಬಾಸಲ್ಲಿ ಅಂತೇಳಿ ಜೋರಾಗಿ ಕೂಗ್ತಾರೆ. ಅದಕ್ಕೆ ಅವರು ಕಿರಿಚಿದ್ರೆ ಆಗೋದಿಲ್ಲ, ಕಿರಿಚಬೇಡಿ ಅಂತೇಳಿ ಅಶ್ವಿನಿ ಅವರು ಸಹ ಜೋರಾಗಿ ಬಾಯಿ ಮಾಡ್ತಾರೆ. ಆಗ ಇವರು ಅಶ್ವಿನಿ ಗೌಡ ಅವರು ನನ್ನ ಮೇಲೆ ನನ್ನ ಗಾಯ ಮಾಡೋಕ್ಕೆ ನೀನು ಯಾರು ಅಂತೇಳಿ ಇನ್ನೂ ಜೋರಾಗಿ ಬಾಯಿ ಮಾಡ್ತಾರೆ. ಅಲ್ಲದೆ ಅಶ್ವಿನಿ ಅವರಿಗೆ ಆಟನ ನೆಟ್ಟಿಗೆ ಆಟದ ಥರ ಆಟ ಆಡೋದು ಕಲ್ತ್ಕೋಬೇಕು, ಅದನ್ನು ಬಿಟ್ಟು ನೀವು ಮೈ ಮೇಲೆ ಬಿದ್ದು ಗಾಯ ಮಾಡೋದಲ್ಲ ಅಂತೇಳಿ ಕೂಗಿದಾಗ ಅಶ್ವಿನಿ ಅವರು ನಾನು ಹಾಗೇನೆ ಆಡ್ತಾ ಇರೋದು, ನಾನು ಏನು ಮಾಡ್ತಾ ಇಲ್ಲ, ನೀವು ಕಿರಿಚಿದ್ರೆ ನನಗೆ ಆಗೋದಿಲ್ಲ ಅಂತೇಳಿ ಅವರು ಕೂಗ್ತಾರೆ. ಅಲ್ಲದೆ ಅಶ್ವಿನಿ ಗೌಡ ಅವರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಿನಗೆ ಆಟ ಆಡೋ ಯೋಗ್ಯತೆಯೇ ಇಲ್ಲ ಅಂತೇಳಿ ಅವ್ರು ಬೈದಾಗ, ನನಗೆ ಯೋಗ್ಯತೆ ಇರೋದಕ್ಕೆ ನಾನು ಬಿಗ್ ಬಾಸ್ ಮನೇಲಿರೋದು, ನನ್ನ ಜನಗಳು ಗೆಲ್ಲಿಸಿರೋದು ಅಂತೇಳಿ ಅಶ್ವಿನಿ ಅವರು ಸಹ ದೊಡ್ಡದಾಗಿ ಬಾಯಿ ಮಾಡ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಮೈ ಫುಟ್ ನನಗೆ ಮಾತಾಡ್ತೀಯಾ ಅಂತೇಳಿ ಇನ್ನೂ ಜೋರಾಗಿ ಬಾಯಿ ಮಾಡ್ತಾರೆ. ಅದನ್ನ ನೋಡಿಬಿಟ್ಟು ಸಾಕು, ಮುಚ್ಕೊಂಡು ನಿಂತ್ಕೊಳ್ಳಿ, ಬಾಯಿ ಮುಚ್ಕೊಂಡು ಏನು ಮಾತಾಡ್ತೀರಿ ನೀವು, ನನಗೂ ಮಾತಾಡೋಕ್ಕೆ ಬರುತ್ತೆ, ನಾನು ನಿಂತ್ಕೊಂಡ್ರೆ ಎಲ್ಲದು ಮತ್ತೇನಾಗ್ಬಿಡುತ್ತೆ ಅಂತೇಳಿ ದೊಡ್ಡದಾಗಿ ಬಾಯಿ ಮಾಡಿ ಕೂಗಿ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಇವತ್ತು ಫಸ್ಟ್ ಬಿಡುಗಡೆ ಆಗಿರೋ ಪ್ರೋಮೋದಲ್ಲಿ ಇಷ್ಟೆಲ್ಲ ಆಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಮನೆಯಲ್ಲಿ ದಿನದಿಂದ ಜಗಳ ಫುಲ್ಲು ಅತಿರೇಕಕ್ಕೆ ಹೋಗ್ತಾ ಇದೆ. ಕಳೆದ ಸೀಸನ್ಗಳಲ್ಲಿರೋ ಬಿಗ್ ಬಾಸಲ್ಲೆಲ್ಲ ಬರೀ ಗಂಡು ಮಕ್ಕಳು ಮಾತ್ರ ಜಗಳ ಮಾಡ್ತಿದ್ರು. ಆದರೆ ಈ ಸಲ ಬಿಗ್ ಬಾಸಲ್ಲಿ ಹೆಣ್ಮಕ್ಳು ಒಂದು ನಾವು ಇದು ಜಾಸ್ತಿ ಇದ್ದೀವಿ ಅಂತೇಳಿ ತೋರಿಸ್ಕೊಳ್ತಾ ಇದ್ದಾರೆ ಅನಿಸುತ್ತೆ ಈ ಬಿಗ್ ಬಾಸಲ್ಲಿ. ಬಿಗ್ ಬಾಸ್ ಶುರುವಾದಂದಿಂದ ಇವತ್ತಿನ ತನಕ ಅಶ್ವಿನಿ ಗೌಡ ಅವರು ಮನೆಯಲ್ಲಿ ಪ್ರತಿಯೊಬ್ಬರ ಮೇಲೂ ಸುಮ್ಮನೆ ಜಗಳಕ್ಕೆ ಹೋಗ್ತಿದ್ದಾರೆ. ಅದು ಸುಮ್ಮನೆ ಬೇಕು ಅಂತ ಮಾಡ್ತಿದ್ದಾರೋ ಏನೋ ಒಂದು ಅರ್ಥ ಆಗ್ತಿಲ್ಲ. ಒಟ್ಟು ಈಗ ಜಗಳ ಮಾತ್ರ ಭಾಳ ನಡೀತಾ ಇದ್ದಾವೆ. ಎಲ್ಲರೂ ಈಗ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಅವರು ಸಹ ಜಗಳಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಇವತ್ತಿನ ವಿಡಿಯೋ ಆಗಿತ್ತು, ಅಂದರೆ ಫಸ್ಟ್ ಪ್ರೋಮೋ ವಿಡಿಯೋ ಆಗಿತ್ತು. ಮತ್ತು ಮಧ್ಯಾಹ್ನ ಈಗ 2ನೇ ಪ್ರೋಮೋ ಬಿಡ್ತಾರೆ, ಅದನ್ನು ಮತ್ತೆ ಹಾಕ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.